ಅಸ್ಸಲಾಮು ಅಲೈಕುಂ, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ನೋಡಿದ್ರೆ ಆಟೋ ಮುಂದೆನೇ ಇತ್ತು. ಎದ್ದಿದ ತಕ್ಷಣ ಆಟೋ ಮುಂದೆ ಇತ್ತು. ಯಾಕಂದ್ರೆ ನಿನ್ನೆ ಲೇಟ್ ಬಂದಿದ್ದೆ, ಅದಕ್ಕೋಸ್ಕರ ಹಿಂದೆ ಹಾಕಿಲ್ಲ, ಇಲ್ಲೇ ಪಾರ್ಕ್ ಮಾಡಿ ಹೋಗಿದ್ದೆ. ಮುಂದೆನೇ ಇತ್ತು ಆಟೋ. ಸರಿ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಗಾಡಿಗೆ ಹೋಗ್ದೆ. ಗಾಡಿಯಲ್ಲಿ ಒಂದು ಡ್ಯೂಟಿ ಹೊಡೆದೆ. ಅಷ್ಟರಲ್ಲೇ ಬಿಸಿಲು, ಫುಲ್ ಹೆವಿ ಬಿಸಿಲು ಬಂದ್ಬಿಟ್ಟೈತೆ. 10-11 ಗಂಟೆಗೆ ಬಿಸಿಲು ಅಂದ್ರೆ ಫುಲ್ ಹೆವಿ ಐತೆ ಬಿಸಿಲು, ಹಂಗೈತೆ. ಸರಿ ಓದೋಣ, ನಮ್ಗೆ ಎಕ್ಸಾಮ್ ಐತೆ 16 ಓದೋಣ ಅಂದ್ಬಿಟ್ಟು ಭರತ್ ಮನೆ ಹತ್ರ ಬಂದು ಗಾಡಿ ಆಗ್ಬಿಟ್ಟೆ. ಭರತ್ ಬರ್ತೀನಿ ರೆಡಿ ಆಗ್ಬಿಟ್ಟೆ ಅಂದ. ಇವ್ನು ಬುಕ್ ತಗೊಂಬರೋನ್ ಬಾ ಅಂದ್ಬಿಟ್ಟು ನೋಡಿ ಕೋತಿ ತರ ಎಲ್ಲಿ ನೋಡಿದ್ರು ಗಿಡಗಳು ಗೊತ್ತು ಇವನ್ಗೆ. ಯಾವ ಏರಿಯಾದಲ್ಲಿ ಏನೇನ್ ಐತೆ, ಏನೇನ್ ಸಿಗುತ್ತೆ ಎಲ್ಲ ಗೊತ್ತು. ಅಲ್ವಂದ್ ಕಿತ್ತಿ ತಿಂದ. ಇಲ್ವಂದ್ ಬಂದ್ಬಿಟ್ಟು ಅದು ಏನೋ ಆಪಲ್ ಅಂತೆ, ಜ್ಯೂಸ್ ಆಪಲ್ ಅಂತೆ. ಅದು ಇವನ್ ಇಕ್ಕಿರೋದ ಹೆಸರು ಇವಂದು, ಅದೇನೈತೆ ಗೊತ್ತಿಲ್ಲ. ಅದೇ ಚೆನ್ನಾಗೈತೆ ಟೇಸ್ಟ್ ನೋಡಿ. ಅದ್ ಕಿತ್ಕೊಂಡು ಕೊಟ್ಟ, ಅದ್ ತಿನ್ಕೊಂಡು ಆಮೇಲೆ ಬರದ್ಗೂ ಬೇಕು ಅಂತ ಪಾಪ ನಾವು ಶೇರಿಂಗ್ ಇಸ್ ಕೇರಿಂಗ್ ಅಂದ್ಬಿಟ್ಟು ಇವನು ಎತ್ಕೊಂಡ್ಬಂದ್ವಿ. ತಿನ್ನು ಅಂದ್ರೆ ಅದ್ ತಿನ್ಬಿಟ್ಟು ಫುಲ್ ದನ ಐತೆ ಅಂತ ಹೇಳ್ತಾವನೆ. ಆಮೇಲೆ ಸರಿ ಅಂದ್ಬಿಟ್ಟು ಅವನ್ನ ಬಿಟ್ಬಿಟ್ಟು ನಾವಿಬ್ರು ಹೋಗಿದ್ದೆ ಓದ್ಕೊಂಡು ಕುತ್ಕೊಂಡಿದ್ವಿ. ಅಷ್ಟರಲ್ಲೇ ಆಗ್ಬಿಡ್ತು, 1 ಗಂಟೆ ಏನೋ ಆಗ್ಬಿಡ್ತು. ಓದಿನೇ ಅಕೌಂಟ್ಸು ತಲೆಗೆ ಹೊಡಿತು. ಅವನ್ನ ಲೆಕ್ಚರರ್ ಓಡಿಸ್ತಾರಲ್ಲ ಹಂಗ್ ಹೇಳ್ತಾವ್, ನನ್ಗೆ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಓದಿ ಬೇಜಾರಾಯ್ತು ಅಂದ್ಬಿಟ್ಟು ಈ ಕೋತಿ ನನ್ನ ಮಗ ಬಂದು ಮಾವಿನಕಾಯಿ ಕಿತ್ಕೊಡ್ತೀನಿ ಬನ್ನಿ ನಮ್ಮ ಮನೆ ಹತ್ರ ಅಂತ ಕರ್ದ. ಮಾವಿನಕಾಯಿ ತಿನ್ಕೊಂಡು ಅಲ್ಲೇ ಕ್ರಿಕೆಟ್ ಸ್ಟಾರ್ಟ್ ಮಾಡ್ಬಿಟ್ವಿ. ಇದ್ದಂಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಇಡೀ ಫುಲ್ ಬಿಸಿಲಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಕ್ರಿಕೆಟ್ ಆಡ್ಕೊಂಡು ಸರಿ ಮಚ್ಚ ಬರ್ತೀನಿ ಅಂದ್ಬಿಟ್ಟು ನಾನ್ ಬಂದಿದ್ದೆ ಡ್ಯೂಟಿ ಮಾಡಕ್. ನೋಡಿ ಬುಕ್ ಮಾಡ್ಬಿಟ್ಟವ್ರೆ, ವೇಟ್ ಮಾಡಿಸ್ತವ್ರೆ. ಈ ತರ ವೇಟ್ ಮಾಡಿಸ್ಬೇಡ್ರಿ. ಆಮೇಲೆ ಬಂದು ಹಂಗೆ ಡ್ಯೂಟಿ ಎಲ್ಲ ಮಾಡ್ಕೊಂಡ್ ಬಿಟ್ಟೆ. ಹೋಗೋ ದಾರಿಯಲ್ಲಿ ಸಿಗ್ದ. ಅವಾಗ ಕರ್ದ್ಬಿಟ್ಟು ನೋಡಿಸ್ತಾವನೆ ಗಾಯ ಆಗಿರೋದು, ನೋಡಿಸ್ತಾವನೆ ಇವನ್ಗೆ ಏಟಾಗಿರೋದು. ಸರಿ ಅಂದ್ಬಿಟ್ಟು ಅದ್ ನೋಡ್ಕೊಂಡು ಹಂಗೆ ಡ್ಯೂಟಿ ಮಾಡ್ಕೊಂಡು ಹೋಗೋ ಅಂತ ಹೋಗ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟು ಬಂದ್ರೆ ಇಲ್ಲಿ ಗ್ಯಾಸೇ ಇಲ್ಲ, ಏನ್ ಮಾಡ್ಲಿ, ಗ್ಯಾಸೇ ಇಲ್ಲ ಅಂದ್ಬಿಟ್ಟು ಬೇಜಾರಾಗ್ಬಿಡ್ತು. ಡ್ಯೂಟಿ ಹಂಗೆ ಒಂದ್ ಹಾಕೊಂಡು ಸೀದಾ ಮನೆ ಕಡೆ ಬಂದೆ. ಗಾಡಿ ಆಗ್ಬಿಟ್ಟು ಇಷ್ಟೇ ಇರ್ತದೆ ನಾ ವ್ಲಾಗ್. ದುಡ್ದೆ, ತಿಂದೆ, ಓದ್ದೆ ಅಷ್ಟೇ.